ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಮಲ್ಲಪ್ಪ ಜೋದವರು. ಆತ್ಮೀಯ ಇಲ್ಲಿ ಒಬ್ಬ ಹೆಣ್ಣು ಮಗಳು ತನ್ನ ಗಂಡನನ್ನು ಈ ಒಂದು ಪಹಲ್ಗಾಮ್ ಭಯೋತ್ಪಾದನೆಯ ಸಂದರ್ಭದಲ್ಲಿ ಭಯೋತ್ಪಾದನಾ ಗುಂಡಿಗೆ ಬಲಿಯಾಗಿ ತೀರಿದ ಬ್ಯಾಂಕ್ ಉದ್ಯೋಗಿ, ಸೂರತ್ನ ಬ್ಯಾಂಕ್ ಉದ್ಯೋಗಿ, ಇದರರ್ಥ ಗುಜರಾತ್ದವರು ಉದ್ಯೋಗಿ ಶೈಲೇಶ್ ಕಲಾತಿಯಾ ಅವರ ಪತ್ನಿ ಶೀತಲ್ ಕಲಾತಿಯಾರವರು ಈ ಘಟನೆ ಬಗ್ಗೆ ಅತ್ಯಂತ ನೋವಿನಿಂದ ಭಾಳ ಸಂಕಟದಿಂದ ಮಾತನ್ನು ಹೇಳ್ತಾ ಇದ್ದಾಳೆ. ನಾವು ಈ ಮಾತುಗಳನ್ನು ಕೇಳಿದ ನಂತರ ಮುಂದೆ ನೋಡೋಣ. ಅದನ್ನು ನೀವು ನಮ್ಮ ವೇತನದ ತೆರಿಗೆಯನ್ನು ಕಡಿತಗೊಳಿಸಿದ್ದೀರಿ. ನಾವು ಖರೀದಿಸುವ ಪ್ರತಿಯೊಂದು ವಸ್ತುವಿಗೂ ನಿಮಗೆ ತೆರಿಗೆ ಪಾವತಿಸುತ್ತೇವೆ. ಆದರೆ ನನ್ನ ಪತಿಗೆ ಭದ್ರತೆ ಅಗತ್ಯವಿದ್ದಾಗ ಅದನ್ನು ನೀಡಲು ನಿಮಗೆ ಸಾಧ್ಯವಾಗಲಿಲ್ಲ. ನಿಮಗೆ ಭದ್ರತೆ ಒದಗಿಸಲು ಆಗದಿದ್ದರೆ ಆ ಪ್ರವಾಸಿ ತಾಣವನ್ನು ಮುಚ್ಚಿರಿ. ಅತ್ಯಂತ ನೋವಿನಿಂದ. ಹೌದ್ರಿ, ಭದ್ರತೆ ಒದಗಿಸೋಕ್ಕೆ ಸಾಧ್ಯ ಇಲ್ಲ. 2,000 ಜನ ಆ ಏರಿಯಾದಲ್ಲಿ ಹೋಗಿದ್ದಾರೆ, ಪಹಲ್ಗಾಮ್ದಲ್ಲೇ. ಅದು ಸುತ್ತಮುತ್ತ ನೀವು ಭದ್ರತೆ ಒದಗಿಸ್ಲಿಕ್ಕೆ ಅಂದ್ರೆ ಅಲ್ಲಿ ಯಾಕೆ ಕಳಿಸ್ತಾ ಇದ್ದೀರಿ? ಯಾಕೆ ಆಹ್ವಾನ ಮಾಡ್ತಾಯಿದ್ದೀರಿ? ನಿಮಗೆ ನೀಗಲಾದ ಕೆಲಸ ಯಾಕೆ ಮಾಡ್ತಾಯಿದ್ದೀರಿ? ಎತ್ತರದ ಮೇಲೆ ಅದು ಅಲ್ಲಿ ಒಬ್ಬ ಪೊಲೀಸ್ ಇಲ್ಲ, ಒಬ್ಬ ಸೈನಿಕ ಇಲ್ಲ, ಯಾರೂ ಇಲ್ಲ. 1-1.5 ಗಂಟೆ ತನಕ ಅಲ್ಲಿ ಯಾರೂ ಬರಲಿಲ್ಲ. ನಾವು ಉಳಿಸ್ಕೋಬೋದಾಗಿತ್ತು ನನ್ನ ಗಂಡನ್ನು. ನೀವು ಭಾಳ ತೊಂದರೆಯಿಂದ ಆ ಮಾತನ್ನು ಮಾತಾಡ್ತಿದ್ದಲ್ಲ ತಾಯಿ. ಅದನ್ನು ಗಮನಿಸಿದಾಗ ನೋವು ಅನ್ನಿಸ್ತದ. ಹೌದಲ್ರಿ, ಇದು ಸತ್ಯದ. ಈ ದಿಶೆಯಲ್ಲಿ ಯಾರೂ ಚಿಂತನೆ ಮಾಡ್ತಾಯಿಲ್ಲ. ಈಗಾಗಲೇ ಹಿಂದಿನ ಸಂಚಿಕೆಯಲ್ಲಿ ನಿಮ್ಮ ಜೊತೆ ಮಾತಾಡಿದ್ದೀನಿ. ಕಳೆದ 2-3 ವರ್ಷಗಳಿಂದ 1,80,000 ಸೈನಿಕರು ಬೇಕಾಗಿದ್ದು ತುಂಬಿಕೊಳ್ಳಿಲ್ಲ.